ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸ್ನೇಹಿತರೆಲ್ಲರಿಗೂ ಆಷಾಢ ಶುಕ್ರವಾರದ ಶುಭಾಶಯಗಳು. ಇವತ್ತು ನಾನೊಂದು ಶ್ರೀ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಡಕೊಂತೀನಿ. ಈ ಮಹಾಲಕ್ಷ್ಮಿ ಸ್ತೋತ್ರವನ್ನು ಪಠಿಸುವುದರಿಂದ ಭಕ್ತರಿಗೆ ಧನ ಧಾನ್ಯ ಐಶ್ವರ್ಯ ಹಾಗೂ ಸಮೃದ್ಧಿ ಪ್ರಾಪ್ತಿಯಾಗ್ತದೆ. ಇದು ಮನೆಯಲ್ಲಿನ ಬಡತನ ಮತ್ತು ಕಷ್ಟಗಳನ್ನು ನಿವಾರಿಸಿ ಮಾನಸಿಕ ಶಾಂತಿ ಹಾಗೂ ಸಕಲ ಸೌಭಾಗ್ಯಗಳನ್ನು ಕರುಣಿಸುತ್ತ ಎಂಬುದು ಹಿಂದೂ ಧರ್ಮದ ಬಲವಾದ ನಂಬಿಕೆ ಸ್ನೇಹಿತರೆ. ನಿತ್ಯವೂ ಭಕ್ತಿಯಿಂದ ಮಹಾಲಕ್ಷ್ಮಿ ಸ್ತೋತ್ರವನ್ನು ಪಠಿಸುವುದರಿಂದ ಆರ್ಥಿಕ ಬಿಕ್ಕಟ್ಟುಗಳು ದೂರವಾಗಿ ಆದಾಯ ವೃದ್ಧಿ ಆಗ್ತೈತಿ. ಪ್ರತಿದಿನ ಒಂದು ಬಾರಿ ಸ್ತೋತ್ರವನ್ನು ಪಠಿಸುವುದರಿಂದ ಮಹಾಪಾಪಗಳು ನಾಶವಾಗ್ತವೆ ಅಂತ ನಂಬಲಾಗ್ತೈತಿ. ಪ್ರತಿದಿನ ತಪ್ಪದೆ ಒಂದು ಸಾರಿ ಪೂಜೆ ಆದ ತಕ್ಷಣ ಹೇಳ್ಕೊರಿ ಸ್ನೇಹಿತರೆ, ಮಹಾಲಕ್ಷ್ಮಿ ಸದಾ ನಮ್ಮನ್ನೊಳಗೆ ನೆಲೆಸ್ತಾಳ. ಮತ್ತು ಲಕ್ಷ್ಮೀದೇವಿ ಪ್ರಸನ್ನಳಾಗಿ ಬುದ್ಧಿ ಸಿದ್ಧಿ ಮತ್ತು ಶುಭ ಫಲಗಳನ್ನು ಅನುಗ್ರಹಿಸ್ತಾಳಂತ. ಶುದ್ಧ ಮನಸ್ಸಿನಿಂದ ಪ್ರತಿದಿನ ಮುಂಜಾನೆ ಅಥವಾ ಸಂಜೆ ದೀಪ ಹಚ್ಚಿ ಪಡಿಸುವುದರಿಂದ ಅತ್ಯಂತ ಶ್ರೇಷ್ಠ. ವಿಶೇಷವಾಗಿ ಶುಕ್ರವಾರದಂದು ಲಕ್ಷ್ಮೀದೇವಿಗೆ ಕೆಂಪು ಹೂಗಳನ್ನು ಅರ್ಪಿಸಿ ಈ ಸ್ತೋತ್ರವನ್ನು ಜಪಿಸುವುದರಿಂದ ವಿಶೇಷ ಫಲ ಸಿಗ್ತೈತೆ ಅಂತ ಸ್ನೇಹಿತರೆ. ಹಾಗಾಗಿ ತಪ್ಪದೆ ಎಲ್ಲರೂ ಪ್ರತಿ ಶುಕ್ರವಾರ ಹೇಳ್ಕೊರಿ. ಇವತ್ತಂತೂ ಆಷಾಢ ಶುಕ್ರವಾರ ಹೇಳ್ಕೊರಿ, ಇಲ್ಲ ಪ್ರತಿ ಶುಕ್ರವಾರನ ಹೇಳ್ಕೊರಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕುಟುಂಬಸ್ಥರಿಗೆ ಶೇರ್ ಮಾಡಿರಿ. ಮತ್ತು ಮೊದಲನೇ ಸಾರಿ ನಾನು ವಿಡಿಯೋ ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಬರೀ ಸ್ತೋತ್ರ ಯಾವ ಥರ ಐತೆ ಅಂತ ನೋಡೋಣ ಈಗ. ಶ್ರೀ ಮಹಾಲಕ್ಷ್ಮಿ ಸ್ತೋತ್ರಂ. ಸೂತ ಉವಾಚ. ಲಕ್ಷ್ಮೀ ಶ್ರೀ ಕಮಲಾ ವಿದ್ಯಾ ಮಾತಾ ವಿಷ್ಣುಪ್ರಿಯಾ ಪದ್ಮಾಲಯ ಪದ್ಮಹಸ್ತ ಪದ್ಮಾಕ್ಷಿ ಲೋಕಸುಂದರಿ ಸತೀ ಭೂತಾನಾಮೀಶ್ವರಿ ನಿತ್ಯಂ ಸತ್ಯ ಸರ್ವಗತಾ ಶಿವಾ ವಿಷ್ಣು ಪತ್ನಿ ಮಹಾದೇವಿ ಕ್ಷೀರೋದತನಯಾ ರಮಾಂ ಅನಂತಲೋಕಮಾತಾ ಚ ಭೂರ್ಲೀಲಾ ಚ ಸುಖಪ್ರದಾ ರುಕ್ಮಿಣೀ ಚ ತಥಾ ಸೀತಾ ಸರ್ವಾ ವೇದವತಿ ಶುಭಾ ಶಚಿ ಸರಸ್ವತಿ ಗೌರಿ ಶಾಂತಿ ಸ್ವಾಹಾ ಸದಾರಥಿ ನಾರಾಯಣಿ ವರಾರೋಹ ವಿಷ್ಣುರ್ನಿತ್ಯಾನಪಾಯನಿ ಏತಾನಿ ಪುಣ್ಯನಾಮಾನಿ ಪ್ರಾತರುತ್ಥಾಯ ಪಠೇತ್ ಐಶ್ವರ್ಯಮತುಲಂ ಪ್ರೋಕ್ತಂ ಧನಧಾನ್ಯಮಕಲ್ಮಷಂ. ಇತಿ ಶ್ರೀ ವಿಷ್ಣುಪುರಾಣೇ ಸೂತಶೌನಕ ಸಂವಾದೆ ಶ್ರೀ ಮಹಾಲಕ್ಷ್ಮೀ ಸ್ತೋತ್ರಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸರಳವಾಗಿರುವಂಥ ಮಹಾಲಕ್ಷ್ಮಿ ಸ್ತೋತ್ರ ಅಂತ. ತಪ್ಪದೆ ನೀವು ಎಲ್ಲರೂ ಪ್ರತಿನಿತ್ಯವಾಗಿ ಒಂದು ಸಾರಿ ಹೇಳಿಕೊಂಡು ಆ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗ್ರಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಭೇಟಿಯಾಗೋಣಂತ ಸ್ನೇಹಿತರೆ.